ಬೆಳಗ್ಗೆಯಿಂದ ನಿನ್ನೆ ಸಾಯಂಕಾಲದವರೆಗೂ ಊಟಲ್ಲಿ ಬಂದದ್ದು ಓದದ್ದು ಬೆಳಗ್ಗೆ ತಿಂಡಿ ರಾತ್ರಿ ಊಟ ಅಂದರೆ 2 ಲಕ್ಷದವರೆಗೂ ರೀಚ್ ಆಗಿದ್ದಾರೆ ನಿನ್ನೆ. ಇವತ್ತು ನಾನು ಇನ್ನೂ ಗಮನಿಸಿಲ್ಲ. ನಿನ್ನೆ ಮಾರ್ನಿಂಗಿಂದ ರಾತ್ರಿ 12 ಗಂಟೆ ಗಂಟ 2 ಲಕ್ಷ ಜನ ಬಂದು ಹೋಗಿದ್ದಾರೆ. ಬಟ್ ರಾತ್ರಿ ಬಹುಶಃ ನೀವು ಯಾರಿದ್ರೇನೋ ಗೊತ್ತಿಲ್ಲ, 11 ಗಂಟೆ ನಾನು 11:20 ಬಿಟ್ಟಾಗ ಅವಾಗಲೂ ಫುಲ್ ಕ್ರೌಡ್ ಇತ್ತು. ನೋಡಲಿಕ್ಕೂ ಎಲ್ಲ ಕಡೆ ಸ್ಟಾಲ್ಗಳು ವಿಸಿಟ್ಟು, ಕೆಲವು ಪುಸ್ತಕದ ಮಳಿಗೆಗಳು ವಿಸಿಟ್ಟು, ಈ ಗೋಷ್ಠಿಗಳು ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಜನ ಎಂಜಾಯ್ ಮಾಡ್ತಾಯಿದ್ದಾರೆ. ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯ ಪರಿಷತ್ತಿನ ಆಸಕ್ತಿ ಇದೆ ಜನಕ್ಕೆ. ಸಾಹಿತ್ಯ ಪರಿಷತ್ತು ಸಮ್ಮೇಳನ ಕನ್ನಡ ಭಾಷೆ ಅಂದರೆ ಬಹುಶಃ ಅದು ಸುಮ್ಮನೆ ಬರಲಿಕ್ಕೆ ಆಗಲ್ಲ. ನಾವು ಬೀಗರೂಟ ಮಾಡಿದ್ರೂ ಈ ಥರ ಬರೋಲ್ಲ. ವೆಹಿಕಲ್ ಕೊಟ್ಟರೆ ಇದು ಮಾಡಿದ್ರೆ ಬರ್ತಾರೆ. ನಾವೊಂದಷ್ಟು ವಾಹನ ಸೌಲಭ್ಯ ಮಾಡಿದರೂ ಅದಕ್ಕೆ ಮೀರಿದಂಥ ಜನ ಬರ್ತಾಯಿದ್ದಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಸಾಹಿತ್ಯ ಪ್ರೇಮಿಗಳು ತುಂಬ ಮಂಡ್ಯ ಇಷ್ಟೊಂದು ದೊಡ್ಡ ಜಾಗದಲ್ಲಿ ನಾವೆಲ್ಲೂ ನೋಡಿಲ್ಲ. ಈ ಥರ ಒಂದೇ ಜಾಗದಲ್ಲಿ ಎಲ್ಲ ಸಮಾನಾಂತರ ವೇದಿಕೆ, ಊಟ, ಮಳೆಗೆ, ಕಮರ್ಷಿಯಲ್ ಮಳೆಗೆ, ಇದೆಲ್ಲ ಎಲ್ಲೂ ನಾವು ಇಲ್ಲಿವರೆಗೆ 86 ಇದರಲ್ಲಿ ನೋಡೋಕ್ಕಾಗಿಲ್ಲ. ಈ ಥರ ಒಂದು 100 ಎಕರೆ ಮೈದಾನದಲ್ಲಿ ಈ ಥರ ಸಂಪೂರ್ಣವಾಗಿ ನಾವು ಹಾಕಿರೋದು 80 ಎಕರೆ ಆದರೂ ನಾವು ಅಲ್ಲಿಂದ ಟ್ರಾಫಿಕ್ ಬರೋದು, ರೋಡು ಎಲ್ಲ ಸೇರೋದು 100 ಎಕರೆ ಆಗುತ್ತೆ. ಇಷ್ಟು ದೊಡ್ಡ ಮೈದಾನದಲ್ಲಿ ಇಲ್ಲಿವರೆಗೂ ಮಾಡಿಲ್ಲ ಅಂತಾರೆ. ಇದೆಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಸೇರಬೇಕು. ನಾವೇನಾದರೂ ಇಲ್ಲಿ ಮಾಡಿದರೆ, ನಾವು ಇಷ್ಟು ಆಸಕ್ತಿ ವಹಿಸಿದರೆ ನಿಮ್ಮೆಲ್ಲರ ಸಹಕಾರ ಜೊತೆಗೆ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅವರು ಪ್ರೋತ್ಸಾಹನೇ ನನಗೆ ಇವತ್ತು ನಮ್ಮ ಶಾಸಕರಿಗಾಗಲಿ, ಸಾಹಿತ್ಯ ಪರಿಷತ್ಗಾಗಲಿ, ಜಿಲ್ಲಾ ಆಡಳಿತಕ್ಕಾಗಲಿ, ಸರ್ಕಾರಕ್ಕಾಗಲಿ ಶಕ್ತಿ ಬಂದಿದ್ದರೆ ನಮ್ಮ ಜಿಲ್ಲೆಯ ಜನರೇ ಕಾರಣ. ಅವ್ರು ತೋರಿಸ್ತಕ್ಕಂಥ ಪ್ರೀತಿ. ನಾವು 100ಕ್ಕೆ 108 ಭಾಷಾ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ತಕ್ಕಂಥ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಸಹ ನಿಲ್ತೀವಿ. ಅದನ್ನೇ ಏನೇ ಮಾತಾಡಿಲ್ಲ. ನಿನ್ನೆ ಕೆಲವು ವಿಚಾರದಲ್ಲಿ ಸಮ್ಮೇಳನಾಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಸರ್, ಈಗ ಏನಾಗಿದೆ, ಅವರು ಮಿನಿಮಮ್ ಕಲ್ಚರ್ ಇರಬೇಕು. ಹೇಳಿ ಕೇಳಿ ಚಿಕ್ಕಮಗಳೂರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು, ಕೇಂದ್ರದಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದರು. ಅವರು ಮಾಡಿಲ್ಲ ಅಂತ ವಾದ ಮಾಡ್ತಾರೆ, ಮಾತಾಡಿಲ್ಲ ಅಂತ. ಆದರೆ ಹಿಂದೆ ಅವ್ರು ಮಾತನಾಡ್ತಕ್ಕಂಥ ಅನೇಕ ವಿಚಾರಗಳನ್ನ ತಗೊಂಡಾಗ ಅಲ್ಲಿ ಮಾತಾಡಿಲ್ಲ ಅಂತಲ್ಲ, ಮಾತಾಡಿರೋದಕ್ಕೋಸ್ಕರನೇ ಆ ಮಟ್ಟಕ್ಕಾಗಿದ್ದು. ದಿವಸ ನಾವು ಅವ್ರ ಜೊತೆ ಜಗಳಾಡಕ್ಕೆ ಹೋಗಿಲ್ಲ. ವಿಚಾರದಲ್ಲಿ ಆ ಒಂದು ಪದ ಬಳಕೆ ಇದೆಯಲ್ಲ, ಅದು ನನ್ನ ಅನಿಸಿಕೆ ಅತ್ಯಂತ ಅವರಿಗೆ ಇವತ್ತಲ್ಲ ಮುಂದೆ ಪ್ರತಿಭಟನೆ ಇನ್ನೊಂದು ಮಾಡಬಹುದು ಅಥವಾ ತಿರುಗಿ ಉತ್ತರ ಹೇಳ್ಬೋದು. ಬಟ್ ಯಾರೇ ಆಗಲಿ ನಮ್ಮ ನಾಲಿಗೆನ ನಾವು ಇರ್ತದಲ್ಲಿ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಮತ್ತು ಯಾವ ಒಂದು ಗನಂತಾರಿ ಕೆಲಸ ಮಾಡಿದ್ದೀವಿ ಅಂತ BJPಯವರು ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ಬಂದು ಇವೆಲ್ಲ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಶೋಕ್ ಅವರಾಗಿರ್ಬೋದು ಅಥವಾ BJP ಯಾರೇ ಲೀಡ್ರ್ ಆಗಿರಲಿ, ಸೊ ಇದೆಲ್ಲ ಆಗಬಾರ್ದಾಯಿತು, ಆಗಿದೆ ಘಟನೆ. ಮತ್ತೊಂದು ಸಲ ಇದನ್ನು ನಡಿದಂಗೆ ನೋಡ್ಕೋತೀವಿ ಅಂತ ಹೇಳೋದು ಬಿಟ್ಟು, ಬಟ್ ಅದು ಬಿಟ್ಬಿಟ್ಟು ಅದನ್ನೇ ಡಿಪೆಂಡ್ ಮಾಡ್ಕೊಂಡು ಅದನ್ನು ಬೆಂಬಲಿಸ್ತಾರೆ ಅಂದರೆ ಅವ್ರ ಸಂಸ್ಕಾರ ಇದೆಯಾ BJPಯ ರಾಜ್ಯದ ನಾಯಕರಿಗೆ ಅಂತ ಗೊತ್ತಿಲ್ಲ. ಅರೆಸ್ಟು ಪೊಲೀಸ್ನವರು ಒಂದು ಕೇಸ್ ರಿಜಿಸ್ಟರ್ ಆದಾಗ, ಇಂಥ ಕಾಂಟ್ರವರ್ಸಿ ಆದಾಗ ಅವ್ರು ಏನು ಕಾನೂನಂತೆ ಮಾಡಬೇಕು ಅದು ಮಾಡಿದ್ದಾರೆ ಅಷ್ಟೇ. ಏನು ಅವ್ರಿಗೇನು ಬೇರೆ ಥರ ಕಿರುಕುಳ ಕೊಟ್ಟಿಲ್ವಲ್ಲ, ಕರ್ಕೊಂಡೋಗಿದ್ದಾರೆ. ಕ್ರೌಡು ಜನ ಅವ್ರ ಪರ ಇವ್ರ ಪರ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಜೀಪಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟು ಏನು ಬೇರೆ ಥರ ಘಟನೆ ಏನು ಮಾಡೋ ಥರ ಮಾಡಿ ಬೆಳಗ್ಗೆಯಿಂದ ನಿನ್ನೆ ಸಾಯಂಕಾಲದವರೆಗೂ ಊಟಲ್ಲಿ ಬಂದದ್ದು ಓದದ್ದು ಬೆಳಗ್ಗೆ ತಿಂಡಿ ರಾತ್ರಿ ಊಟ ಅಂದರೆ 2 ಲಕ್ಷದವರೆಗೂ ರೀಚ್ ಆಗಿದ್ದಾರೆ ನಿನ್ನೆ. ಇವತ್ತು ನಾನು ಇನ್ನೂ ಗಮನಿಸಿಲ್ಲ.
ನಿನ್ನೆ ಮಾರ್ನಿಂಗಿಂದ ರಾತ್ರಿ 12 ಗಂಟೆ ಗಂಟ 2 ಲಕ್ಷ ಜನ ಬಂದು ಹೋಗಿದ್ದಾರೆ. ಬಟ್ ರಾತ್ರಿ ಬಹುಶಃ ನೀವು ಯಾರಿದ್ರೇನೋ ಗೊತ್ತಿಲ್ಲ, 11 ಗಂಟೆ ನಾನು 11:20 ಬಿಟ್ಟಾಗ ಅವಾಗಲೂ ಫುಲ್ ಕ್ರೌಡ್ ಇತ್ತು. ನೋಡಲಿಕ್ಕೂ ಎಲ್ಲ ಕಡೆ ಸ್ಟಾಲ್ಗಳ ವಿಸಿಟ್ಟು, ಕೆಲವು ಪುಸ್ತಕದ ಮಳಿಗೆಗಳು ವಿಸಿಟ್ಟು, ಈ ಗೋಷ್ಠಿಗಳು ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯ ಪರಿಷತ್ತಿನ ಆಸಕ್ತಿ ಇದೆ ಜನಕ್ಕೆ. ಸಾಹಿತ್ಯ ಪರಿಷತ್ತು ಸಮ್ಮೇಳನ ಕನ್ನಡ ಭಾಷೆ ಅಂದರೆ ಬಹುಶಃ ಅದು ಸುಮ್ಮನೆ ಬರಲಿಕ್ಕೆ ಆಗಲ್ಲ. ನಾವು ಬೀಗರೂಟ ಮಾಡಿದ್ರು ಈ ಥರ ಬರೋಲ್ಲ. ವೆಹಿಕಲ್ ಕೊಟ್ಟರೆ ಇದು ಮಾಡಿದ್ರೆ ಬರ್ತಾರೆ. ನಾವೊಂದಷ್ಟು ವಾಹನ ಸೌಲಭ್ಯ ಮಾಡಿದ್ರು ಅದಕ್ಕೆ ಮೀರಿದಂಥ ಜನ ಬರ್ತಾಯಿದ್ದಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಸಾಹಿತ್ಯ ಪ್ರೇಮಿಗಳು ತುಂಬ ಮಂಡ್ಯ ಇಷ್ಟೊಂದು ದೊಡ್ಡ ಜಾಗದಲ್ಲಿ ನಾವೆಲ್ಲೂ ನೋಡಿಲ್ಲ. ಈ ಥರ ಒಂದೇ ಜಾಗದಲ್ಲಿ ಎಲ್ಲ ಸಮಾನಾಂತರ ವೇದಿಕೆ, ಊಟ, ಮಳೆಗೆ, ಕಮರ್ಷಿಯಲ್ ಮಳೆಗೆ, ಇದೆಲ್ಲ ಎಲ್ಲೂ ನಾವು ಇಲ್ಲಿವರೆಗೆ 86 ಇದರಲ್ಲಿ ನೋಡೋಕ್ಕಾಗಿಲ್ಲ. ಈ ಥರ ಒಂದು 100 ಎಕರೆ ಮೈದಾನದಲ್ಲಿ ಈ ಥರ ಸಂಪೂರ್ಣವಾಗಿ ನಾವು ಹಾಕಿರೋದು 80 ಎಕರೆ ಆದರೂ ನಾವು ಅಲ್ಲಿಂದ ಟ್ರಾಫಿಕ್ ಬರೋದು, ರೋಡು ಎಲ್ಲ ಸೇರೋದು 100 ಎಕರೆ ಆಗುತ್ತೆ. ಇಷ್ಟು ದೊಡ್ಡ ಮೈದಾನದಲ್ಲಿ ಇಲ್ಲಿವರೆಗೂ ಮಾಡಿಲ್ಲ ಅಂತಾರೆ. ಇದೆಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಸೇರಬೇಕು. ನಾವೇನಾದರೂ ಇಲ್ಲಿ ಮಾಡಿದರೆ, ನಾವು ಇಷ್ಟು ಆಸಕ್ತಿ ವಹಿಸಿದರೆ ನಿಮ್ಮೆಲ್ಲರ ಸಹಕಾರ, ಜೊತೆಗೆ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅವರು ಪ್ರೋತ್ಸಾಹನೇ ನನಗೆ ಇವತ್ತು ನಮ್ಮ ಶಾಸಕರಿಗಾಗಲಿ, ಸಾಹಿತ್ಯ ಪರಿಷತ್ಗಾಗಲಿ, ಜಿಲ್ಲಾ ಆಡಳಿತಕ್ಕಾಗಲಿ, ಸರ್ಕಾರಕ್ಕಾಗಲಿ ಶಕ್ತಿ ಬಂದಿದ್ದರೆ ನಮ್ಮ ಜಿಲ್ಲೆಯ ಜನರೇ ಕಾರಣ. ಅವ್ರು ತೋರಿಸ್ತಕ್ಕಂಥ ಪ್ರೀತಿ. ನಾವು 100ಕ್ಕೆ 108 ಭಾಷಾ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ತಕ್ಕಂಥ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಸಹ ನಿಲ್ತೀವಿ. ಅದರಲ್ಲಿ ಎರಡನೇ ಮಾತು ಇಲ್ಲ. ನಿನ್ನೆ ಕೆಲವು ವಿಚಾರದಲ್ಲಿ ಸಮ್ಮೇಳನಾಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಸರ್, ವಿಚಾರ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಸರ್, ನಿಮ್ಮ ಗಮನಕ್ಕೂ ಬಂದಿದೆ, ಏನು ರಿಯಾಕ್ಟ್ ಮಾಡ್ತಾರೆ ಸರ್? ಈಗ ಏನಾಗಿದೆ, ಅವರು ಮಿನಿಮಮ್ ಕಲ್ಚರ್ ಇರಬೇಕು. ಹೇಳಿ ಕೇಳಿ ಚಿಕ್ಕಮಗಳೂರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು, ಕೇಂದ್ರದಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದರು. ಅವರು ಮಾಡಿಲ್ಲ ಅಂತ ವಾದ ಮಾಡ್ತಾರೆ, ಮಾತಾಡಿಲ್ಲ ಅಂತ. ಆದರೆ ಹಿಂದೆ ಅವ್ರು ಮಾತನಾಡ್ತಕ್ಕಂಥ ಅನೇಕ ವಿಚಾರಗಳನ್ನ ತಗೊಂಡಾಗ ಬಟ್ ಅಲ್ಲಿ ಮಾತಾಡಿಲ್ಲ ಅಂತಲ್ಲ, ಮಾತಾಡಿರೋದಕ್ಕೋಸ್ಕರನೇ ಆ ಮಟ್ಟಕ್ಕೆ ಆಗಿದ್ದು. ದಿವಸ ನಾವು ಅವ್ರ ಜೊತೆ ಜಗಳಾಡೋಕ್ಕೆ ಹೋಗಿಲ್ಲ. ವಿಚಾರದಲ್ಲಿ ಆ ಒಂದು ಪದ ಬಳಕೆ ಇದೆಯಲ್ಲ, ಅದು ನನ್ನ ಅನಿಸಿಕೆ ಅತ್ಯಂತ ಅವರಿಗೆ ಇವತ್ತಲ್ಲ ಮುಂದೆ ಪ್ರತಿಭಟನೆ ಇನ್ನೊಂದು ಮಾಡಬಹುದು ಅಥವಾ ತಿರುಗಿ ಹತ್ರ ಹೇಳ್ಬೋದು. ಬಟ್ ಯಾರೇ ಆಗಲಿ ನಮ್ಮ ನಾಲಿಗೆನ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಮತ್ತು ಯಾವ ಒಂದು ಗನಂದಾರಿ ಕೆಲಸ ಮಾಡಿದ್ದೀವಿ ಅಂತ BJPಯವರು ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ಬಂದು ಇವೆಲ್ಲ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಶೋಕ್ ಅವರಾಗಿರ್ಬೋದು ಅಥವಾ BJP ಯಾರೇ ಲೀಡ್ರ್ ಆಗಿರಲಿ, ಸೊ ಇದೆಲ್ಲ ಆಗಬಾರ್ದಾಯಿತು, ಆಗಿದೆ ಘಟನೆ, ಮತ್ತೊಂದು ಸಲ ಇದನ್ನು ನಡಿದಂಗೆ ನೋಡ್ಕೋತೀವಿ ಅಂತ ಹೇಳೋದು ಬಿಟ್ಟು, ಬಟ್ ಅದು ಬಿಟ್ಬಿಟ್ಟು ಅದನ್ನೇ ಡಿಪೆಂಡ್ ಮಾಡ್ಕೊಂಡು ಅದನ್ನು ಬೆಂಬಲಿಸ್ತಾರೆ ಅಂದರೆ ಅವ್ರ ಸಂಸ್ಕಾರ ಇದೆಯಾ BJPಯ ರಾಜ್ಯದ ನಾಯಕರಿಗೆ ಅಂತ ಗೊತ್ತಿಲ್ಲ. ಅಂದರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ನಡ್ಕೊಳ್ಳೋಂಥ ನಡವಳಿಕೆಗಳು ಯಾವುದೂ ಸರಿ ಇಲ್ಲ ಅಂತೇಳಿ ಕೂಡ ಅರೆಸ್ಟು ಪೊಲೀಸ್ನವರು ಒಂದು ಕೇಸ್ ರಿಜಿಸ್ಟರ್ ಆದಾಗ, ಇಂಥ ಕಾಂಟ್ರವರ್ಸಿ ಆದಾಗ ಅವ್ರು ಏನು ಕಾನೂನಂತೆ ಮಾಡಬೇಕು ಅದು ಮಾಡಿದ್ದಾರೆ ಅಷ್ಟೇ. ಏನು ಅವ್ರಿಗೇನು ಬೇರೆ ಥರ ಕಿರುಕುಳ ಕೊಟ್ಟಿಲ್ವಲ್ಲ, ಕರ್ಕೊಂಡೋಗಿದ್ದಾರೆ. ಕ್ರೌಡು ಜನ ಅವ್ರ ಪರ ಇವ್ರ ಪರ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಜೀಪಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟು ಏನು ಬೇರೆ ಥರ ಘಟನೆ ಏನು ಮಾಡೋ ಥರ ಮಾಡಿಲ್ಲ.